ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಎಷ್ಟಿದೆಯೋ ಅಷ್ಟೇ ಸಮಸ್ಯೆ ಕಸದ್ದು. ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗೋದೇ ಇಲ್ಲ, ಗಬ್ಬು ನಾರ್ತಾ ಇರುತ್ತೆ. ಕಸದ ಸಿಟಿ ಅಂತ ಫೇಮಸ್ ಆಗ್ತಾ ಇದೆ ಅಂತ ಹೇಳಿ ಜನ ಬೈಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಿಬಿಎ ಈ ಕಸದ ವಿಚಾರವಾಗಿ ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡಿದೆ. ಇನ್ಮುಂದೆ ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ಕಸವನ್ನ ಎಸೆದ್ರೆ ನಿಮ್ಮ ಮನೆಗೆ ಹುಡುಕೊಂಡು ಬಂದು ನಿಮ್ಮ ಮನೆ ಮುಂದೆ ರಾಶಿ ರಾಶಿ ಕಸವನ್ನ ಸುರಿದು ಹೋಗ್ತಾರೆ, ದಂಡವನ್ನು ವಿಧಿಸ್ತಾರೆ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವತ್ತು ಇದೇ ವಿಚಾರವಾಗಿ ನಾವು ಜನರ ಅಭಿಪ್ರಾಯವನ್ನ ಸ್ವೀಕಾರ ಮಾಡಿದಾಗ ಜನರು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ಹೇಳಿದ್ದೇನಂತಂದ್ರೆ, ಕಸ ವಿಲೇವಾರಿನೇ ಸರಿಯಾಗಿ ಆಗ್ತಾ ಇಲ್ಲ, ಒಂದೊಂದು ಏರಿಯಾದಲ್ಲಿ ಆಟೋನೇ ಬರೋದಿಲ್ಲ, ಎಲ್ಲಾ ಕಡೆನೂ ಒಂದು ಸಾರಿ ಆಟೋ ಬಂದ್ರೆ ಮತ್ತೆ 5-6 ದಿನ ಬಿಟ್ಟೇ ಬರುತ್ತೆ, ಎಲ್ಲಿಂದ ಕಸ ವಿಲೇವಾರಿ ಮಾಡೋದು, ಯಾರಿಗೆ ಕಸ ಕೊಡೋದು ಅಂತಾನೂ ಕೇಳ್ತಿದ್ದಾರೆ. ಜಿಬಿಎ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನೆಲ್ಲ ಅಪ್ಡೇಟ್ಸ್ ಆಗಿದೆ ಬನ್ನಿ ಒಂದ್ಸರಿ ನೋಡೋಣ. ಎರಡನೇ ದಿನವೂ ನಿಮ್ಮ ಕಸ ನಿಮ್ಮ ಮನೆಗೆ. ಕಸ ಅಂದ್ರೆ ಬೆಂಗಳೂರು ಅಂದ್ರೆ ಕಸ. ಆ ರೇಂಜ್ಗೆ ಕಸದಿಂದ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂತಹ ಕಸ ರಸ್ತೆ ಬದಿಗೆ ಬಂದಾಗ ಜಿಬಿಎ ಗಾಡಿಗೆ ಕಸ ಹಾಕೋ ಬದಲು ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ಅಧಿಕಾರಿಗಳು ನಿನ್ನೆಯಿಂದ ಬಿಗ್ ಶಾಕ್ ಕೊಡ್ತಿದ್ದಾರೆ. ಕಸ ಹಾಕ್ತೀರಾ, ಹಾಕಿ, ವಿಡಿಯೋ ಮಾಡ್ತೀವಿ, ಸಾಕ್ಷ್ಯ ಸಮೇತ ನಿಮ್ಮ ಮನೆ ಮುಂದೆ ಬಂದು ಕಸವನ್ನ ಹಾಕ್ತೀವಿ ಅಂತಿದ್ದಾರೆ ಜಿಬಿಎ ಅಧಿಕಾರಿಗಳು. ಕಸ ಎಸೆದವನಿಗೆ ದಂಡಂ ದಶಗುಣಂ. ಮನೆ ಮುಂದೆ ಕಸ ಸುರಿದು ಜಿಬಿಎ ತಕ್ಕ ಶಾಸ್ತಿ. ನಿನ್ನೆ ಗಂಗಾನಗರದಲ್ಲಿ ವ್ಯಕ್ತಿಯೊಬ್ಬ ಕವರ್ನಲ್ಲಿ ಕಸ ತಂದು ಸೀದಾ ಎಸೆದು ಹೋಗಿದ್ದ. ಇದನ್ನ ಮಾರ್ಷಲ್ಸ್ ವಿಡಿಯೋ ಮಾಡಿದ್ರು. ಬಳಿಕ ಕಸ ಎಸೆದವನ ಮನೆಗೆ ಎಂಟ್ರಿ ಕೊಟ್ಟ ಮಾರ್ಷಲ್ಸ್ ಹಾಗೂ ಅಧಿಕಾರಿಗಳು 2,000 ರೂಪಾಯಿ ಜೊತೆಗೆ ಇನ್ನು ಮುಂದೆ ಎಲ್ಲೂ ಕೂಡ ಕಸವನ್ನ ಸುರಿಬಾರದು ಅಂತ, ನಿಮ್ಮ ಕಸ ನಿಮ್ಮ ಮನೆಗೆ ಅಂತ ಕಸವನ್ನ ಸುರಿದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು, ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡಿಕೊಂಡಿದ್ರು. ಸಾರ್ವಜನಿಕರು ರಸ್ತೆ ಕಸ ಎಸೆಯುತ್ತಿದ್ದಾರೆ. ಇಂಥವ್ರ ನಾವು ಸಿಸಿಟಿವಿ ಕ್ಯಾಮೆರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ವಿ. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದ್ರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಬೈಕ್ನಲ್ಲಿ ಕಸ ಎಸೆಯಲು ಬಂದವ ಲಾಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಯೇ ತುಂಬಿದೆ. ಇದರಿಂದ ನಗರಸಭೆ ಅಧಿಕಾರಿಗಳು ಕಸ ಎಸೆಯುವ ಸ್ಪಾಟ್ಗಳಲ್ಲಿ ಸಿಬ್ಬಂದಿ ನೇಮಿಸಿದ್ರು. ಈ ವೇಳೆ ಕಸ ಎಸೆಯಲು ಬಂದು ಯುವಕ ತಗಲಾಕೊಂಡಿದ್ದಾನೆ ನೋಡಿ. ನೀವು ಫಸ್ಟೇ ಅದೊಂದು ಮಾತು ಹೇಳಬೇಕು ಸರ್. ನೀವು ಇನ್ನು ಹೊಸಕೋಟೆಗೆ ಇದೇ ಜಾಗದಲ್ಲಿ ಮಹಿಳೆಯೊಬ್ಬರು ರಾಜಾರೋಷವಾಗಿ ಕಸವನ್ನ ಚೆಲ್ಲಿ ಹೋಗ್ತಾ ಇದ್ರು. ಇದನ್ನ ನೋಡಿದಂತಹ ಸಿಬ್ಬಂದಿ ಕಸವನ್ನ ತುಂಬಿ ಕಳಿಸಿದ್ದಾರೆ. ಹೀಗೆ ಒಂದೇ ಸ್ಥಳದಲ್ಲಿ 4-5 ಮಂದಿ ಕಸ ಸುರಿಯಲು ಬಂದವರಿಗೆ ಅಧಿಕಾರಿಗಳು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮತ್ತೊಮ್ಮೆ ಕಸವನ್ನ ಎಸೆದರೆ ದಂಡ ಹಾಕುವ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಎಷ್ಟಿದೆಯೋ ಅಷ್ಟೇ ಸಮಸ್ಯೆ ಕಸದ್ದು. ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗೋದೇ ಇಲ್ಲ, ಗಬ್ಬು ನಾರ್ತಾ ಇರುತ್ತೆ. ಕಸದ ಸಿಟಿ ಅಂತ ಫೇಮಸ್ ಆಗ್ತಾ ಇದೆ ಅಂತ ಹೇಳಿ ಜನ ಬೈಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಿಬಿಎ ಈ ಕಸದ ವಿಚಾರವಾಗಿ ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡಿದೆ. ಇನ್ಮುಂದೆ ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ಕಸವನ್ನ ಎಸೆದ್ರೆ ನಿಮ್ಮ ಮನೆಗೆ ಹುಡುಕೊಂಡು ಬಂದು ನಿಮ್ಮ ಮನೆ ಮುಂದೆ ರಾಶಿ ರಾಶಿ ಕಸವನ್ನ ಸುರಿದು ಹೋಗ್ತಾರೆ, ದಂಡವನ್ನು ವಿಧಿಸ್ತಾರೆ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವತ್ತು ಇದೇ ವಿಚಾರವಾಗಿ ನಾವು ಜನರ ಅಭಿಪ್ರಾಯವನ್ನ ಸ್ವೀಕಾರ ಮಾಡಿದಾಗ ಜನರು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ಹೇಳಿದ್ದೇನಂತಂದ್ರೆ, ಕಸ ವಿಲೇವಾರಿನೇ ಸರಿಯಾಗಿ ಆಗ್ತಾ ಇಲ್ಲ, ಒಂದೊಂದು ಏರಿಯಾದಲ್ಲಿ ಆಟೋನೇ ಬರೋದಿಲ್ಲ, ಎಲ್ಲಾ ಕಡೆನೂ ಒಂದು ಸಾರಿ ಆಟೋ ಬಂದ್ರೆ ಮತ್ತೆ 5-6 ದಿನ ಬಿಟ್ಟೇ ಬರುತ್ತೆ, ಎಲ್ಲಿಂದ ಕಸ ವಿಲೇವಾರಿ ಮಾಡೋದು, ಯಾರಿಗೆ ಕಸ ಕೊಡೋದು ಅಂತಾನೂ ಕೇಳ್ತಿದ್ದಾರೆ. ಜಿಬಿಎ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನೆಲ್ಲ ಅಪ್ಡೇಟ್ಸ್ ಆಗಿದೆ ಬನ್ನಿ ಒಂದ್ಸರಿ ನೋಡೋಣ.
ಎರಡನೇ ದಿನವೂ ನಿಮ್ಮ ಕಸ ನಿಮ್ಮ ಮನೆಗೆ. ಕಸ ಅಂದ್ರೆ ಬೆಂಗಳೂರು, ಬೆಂಗಳೂರು ಅಂದ್ರೆ ಕಸ. ಆ ರೇಂಜ್ಗೆ ಕಸದಿಂದ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂತಹ ಕಸ ರಸ್ತೆ ಬದಿಗೆ ಬಂದಾಗ ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ಅಧಿಕಾರಿಗಳು ನಿನ್ನೆಯಿಂದ ಬಿಗ್ ಶಾಕ್ ಕೊಡ್ತಿದ್ದಾರೆ. ಕಸ ಹಾಕ್ತೀರಾ ಹಾಕಿ, ವಿಡಿಯೋ ಮಾಡ್ತೀವಿ, ಸಾಕ್ಷ್ಯ ಸಮೇತ ನಿಮ್ಮ ಮನೆ ಮುಂದೆ ಬಂದು ಕಸವನ್ನ ಹಾಕ್ತೀವಿ ಅಂತಿದ್ದಾರೆ ಜಿಬಿಎ ಅಧಿಕಾರಿಗಳು. ಕಸ ಎಸೆದವನಿಗೆ ದಂಡಂ ದಶಗುಣಂ. ಮನೆ ಮುಂದೆ ಕಸ ಸುರಿದು ಜಿಬಿಎ ತಕ್ಕ ಶಾಸ್ತಿ. ನಿನ್ನೆ ಗಂಗಾನಗರದಲ್ಲಿ ವ್ಯಕ್ತಿಯೊಬ್ಬ ಕವರ್ನಲ್ಲಿ ಕಸ ತಂದು ಸೀದಾ ಎಸೆದು ಹೋಗಿದ್ದ. ಇದನ್ನ ಮಾರ್ಷಲ್ಸ್ ವಿಡಿಯೋ ಮಾಡಿದ್ರು. ಬಳಿಕ ಕಸ ಎಸೆದವನ ಮನೆಗೆ ಎಂಟ್ರಿ ಕೊಟ್ಟ ಮಾರ್ಷಲ್ಸ್ ಹಾಗೂ ಅಧಿಕಾರಿಗಳು 2,000 ರೂಪಾಯಿ ಜೊತೆಗೆ ಇನ್ನು ಮುಂದೆ ಎಲ್ಲೂ ಕೂಡ ಕಸವನ್ನ ಸುರಿಬಾರದು ಅಂತ, ನಿಮ್ಮ ಕಸ ನಿಮ್ಮ ಮನೆಗೆ ಅಂತ ಕಸವನ್ನ ಸುರಿದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು. ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡಿಕೊಂಡಿದ್ರು. ಸಾರ್ವಜನಿಕರು ರಸ್ತೆ ಕಸ ಎಸೆಯುತ್ತಿದ್ದಾರೆ. ಇಂಥವ್ರು ನಾವು ಸಿಸಿಟಿವಿ ಕ್ಯಾಮೆರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ವಿ. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದ್ರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಬೈಕ್ನಲ್ಲಿ ಕಸ ಎಸೆಯಲು ಬಂದವ ಲಾಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಯೇ ತುಂಬಿದೆ. ಇದರಿಂದ ನಗರಸಭೆ ಅಧಿಕಾರಿಗಳು ಕಸ ಎಸೆಯುವ ಸ್ಪಾಟ್ಗಳಲ್ಲಿ ಸಿಬ್ಬಂದಿ ನೇಮಿಸಿದ್ರು. ಈ ವೇಳೆ ಕಸ ಎಸೆಯಲು ಬಂದು ಯುವಕ ತಗಲಾಕೊಂಡಿದ್ದಾನೆ ನೋಡಿ. ನೀವು ಫಸ್ಟ್ ಅದೊಂದು ಮಾತು ಹೇಳಬೇಕು ಸರ್. ನೀವು ಇನ್ನು ಹೊಸಕೋಟೆಗೆ ಇದೇ ಜಾಗದಲ್ಲಿ ಮಹಿಳೆಯೊಬ್ಬರು ರಾಜಾರೋಷವಾಗಿ ಕಸವನ್ನ ಚೆಲ್ಲಿ ಹೋಗ್ತಾ ಇದ್ರು. ಇದನ್ನ ನೋಡಿದಂತಹ ಸಿಬ್ಬಂದಿ ಕಸವನ್ನ ತುಂಬಿ ಕಳಿಸಿದ್ದಾರೆ. ಹೀಗೆ ಒಂದೇ ಸ್ಥಳದಲ್ಲಿ 4-5 ಮಂದಿ ಕಸ ಸುರಿಯಲು ಬಂದವರಿಗೆ ಅಧಿಕಾರಿಗಳು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮತ್ತೊಮ್ಮೆ ಕಸವನ್ನ ಎಸೆದರೆ ದಂಡ ಹಾಕುವ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಎಷ್ಟಿದೆಯೋ ಅಷ್ಟೇ ಸಮಸ್ಯೆ ಕಸದ್ದು. ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗೋದೇ ಇಲ್ಲ, ಗಬ್ಬು ನಾರ್ತಾ ಇರುತ್ತೆ. ಕಸದ ಸಿಟಿ ಅಂತ ಫೇಮಸ್ ಆಗ್ತಾ ಇದೆ ಅಂತ ಹೇಳಿ ಜನ ಬೈಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಿಬಿಎ ಈ ಕಸದ ವಿಚಾರವಾಗಿ ಒಂದು ಗಟ್ಟಿ ನಿರ್ಧಾರವನ್ನ ತಗೊಂಡಿದೆ. ಇನ್ಮುಂದೆ ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ಕಸವನ್ನ ಎಸೆದ್ರೆ ನಿಮ್ಮ ಮನೆಗೆ ಹುಡುಕೊಂಡು ಬಂದು ನಿಮ್ಮ ಮನೆ ಮುಂದೆ ರಾಶಿ ರಾಶಿ ಕಸವನ್ನ ಸುರಿದು ಹೋಗ್ತಾರೆ, ದಂಡವನ್ನು ವಿಧಿಸ್ತಾರೆ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವತ್ತು ಇದೇ ವಿಚಾರವಾಗಿ ನಾವು ಜನರ ಅಭಿಪ್ರಾಯವನ್ನ ಸ್ವೀಕಾರ ಮಾಡಿದಾಗ ಜನರು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ಹೇಳಿದ್ದೇನಂತಂದ್ರೆ, ಕಸ ವಿಲೇವಾರಿನೇ ಸರಿಯಾಗಿ ಆಗ್ತಾ ಇಲ್ಲ, ಒಂದೊಂದು ಏರಿಯಾದಲ್ಲಿ ಆಟೋನೇ ಬರೋದಿಲ್ಲ, ಎಲ್ಲಾ ಕಡೆನೂ ಒಂದು ಸಾರಿ ಆಟೋ ಬಂದ್ರೆ ಮತ್ತೆ 5-6 ದಿನ ಬಿಟ್ಟೇ ಬರುತ್ತೆ, ಎಲ್ಲಿಂದ ಕಸ ವಿಲೇವಾರಿ ಮಾಡೋದು, ಯಾರಿಗೆ ಕಸ ಕೊಡೋದು ಅಂತಾನೂ ಕೇಳ್ತಿದ್ದಾರೆ. ಜಿಬಿಎ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನೆಲ್ಲ ಅಪ್ಡೇಟ್ಸ್ ಆಗಿದೆ ಬನ್ನಿ ಒಂದ್ಸರಿ ನೋಡೋಣ. ಎರಡನೇ ದಿನವೂ ನಿಮ್ಮ ಕಸ ನಿಮ್ಮ ಮನೆಗೆ. ಕಸ ಅಂದ್ರೆ ಬೆಂಗಳೂರು, ಬೆಂಗಳೂರು ಅಂದ್ರೆ ಕಸ. ಆ ರೇಂಜ್ಗೆ ಕಸದಿಂದ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿದೆ. ಇದಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂತಹ ಕಸ ರಸ್ತೆ ಬದಿಗೆ ಬಂದಾಗ ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ಅಧಿಕಾರಿಗಳು ನಿನ್ನೆಯಿಂದ ಬಿಗ್ ಶಾಕ್ ಕೊಡ್ತಿದ್ದಾರೆ. ಕಸ ಹಾಕ್ತೀರಾ ಹಾಕಿ, ವಿಡಿಯೋ ಮಾಡ್ತೀವಿ, ಸಾಕ್ಷ್ಯ ಸಮೇತ ನಿಮ್ಮ ಮನೆ ಮುಂದೆ ಬಂದು ಕಸವನ್ನ ಹಾಕ್ತೀವಿ ಅಂತಿದ್ದಾರೆ ಜಿಬಿಎ ಅಧಿಕಾರಿಗಳು. ಕಸ ಎಸೆದವನಿಗೆ ದಂಡಂ ದಶಗುಣಂ. ಮನೆ ಮುಂದೆ ಕಸ ಸುರಿದು ಜಿಬಿಎ ತಕ್ಕ ಶಾಸ್ತಿ. ನಿನ್ನೆ ಗಂಗಾನಗರದಲ್ಲಿ ವ್ಯಕ್ತಿಯೊಬ್ಬ ಕವರ್ನಲ್ಲಿ ಕಸ ತಂದು ಸೀದಾ ಎಸೆದು ಹೋಗಿದ್ದ. ಇದನ್ನ ಮಾರ್ಷಲ್ಸ್ ವಿಡಿಯೋ ಮಾಡಿದ್ರು. ಬಳಿಕ ಕಸ ಎಸೆದವನ ಮನೆಗೆ ಎಂಟ್ರಿ ಕೊಟ್ಟ ಮಾರ್ಷಲ್ಸ್ ಹಾಗೂ ಅಧಿಕಾರಿಗಳು 2,000 ರೂಪಾಯಿ ಜೊತೆಗೆ ಇನ್ನು ಮುಂದೆ ಎಲ್ಲೂ ಕೂಡ ಕಸವನ್ನ ಸುರಿಬಾರದು ಅಂತ, ನಿಮ್ಮ ಕಸ ನಿಮ್ಮ ಮನೆಗೆ ಅಂತ ಕಸವನ್ನ ಸುರಿದು ಜಾಗೃತಿಯನ್ನು ಮೂಡಿಸಿದ್ದಾರೆ.
ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು, ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡಿಕೊಂಡಿದ್ರು. ಸಾರ್ವಜನಿಕರು ರಸ್ತೆ ಕಸ ಎಸೆಯುತ್ತಿದ್ದಾರೆ. ಇಂಥವ್ರ ನಾವು ಸಿಸಿಟಿವಿ ಕ್ಯಾಮೆರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ವಿ. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದ್ರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಬೈಕ್ನಲ್ಲಿ ಕಸ ಎಸೆಯಲು ಬಂದವ ಲಾಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಯೇ ತುಂಬಿದೆ. ಇದರಿಂದ ನಗರಸಭೆ ಅಧಿಕಾರಿಗಳು ಕಸ ಎಸೆಯುವ ಸ್ಪಾಟ್ಗಳಲ್ಲಿ ಸಿಬ್ಬಂದಿ ನೇಮಿಸಿದ್ರು. ಈ ವೇಳೆ ಕಸ ಎಸೆಯಲು ಬಂದು ಯುವಕ ತಗಲಾಕೊಂಡಿದ್ದಾನೆ ನೋಡಿ. ನೀವು ಫಸ್ಟೇ ಅದೊಂದು ಮಾತು ಹೇಳಬೇಕು ಸರ್. ನೀವು ಇನ್ನು ಹೊಸಕೋಟೆಗೆ ಇದೇ ಜಾಗದಲ್ಲಿ ಮಹಿಳೆಯೊಬ್ಬರು ರಾಜಾರೋಷವಾಗಿ ಕಸವನ್ನ ಚೆಲ್ಲಿ ಹೋಗ್ತಾ ಇದ್ರು. ಇದನ್ನ ನೋಡಿದಂತಹ ಸಿಬ್ಬಂದಿ ಕಸವನ್ನ ತುಂಬಿ ಕಳಿಸಿದ್ದಾರೆ. ಹೀಗೆ ಒಂದೇ ಸ್ಥಳದಲ್ಲಿ 4-5 ಮಂದಿ ಕಸ ಸುರಿಯಲು ಬಂದವರಿಗೆ ಅಧಿಕಾರಿಗಳು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮತ್ತೊಮ್ಮೆ ಕಸವನ್ನ ಎಸೆದರೆ ದಂಡ ಹಾಕುವ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.